ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ಆರೂಢ ಜ್ಯೋತಿ ಅದ್ವೈತ ಚಕ್ರವರ್ತಿ ಸರ್ವಧರ್ಮಗಳ ಸರ್ವ ಜನಾಂಗದ ಭಾವೈಕ್ಯತೆಯ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಪವಿತ್ರವಾದ ಸ್ಥಾನ ಶ್ರೀ ಹುಬ್ಬಳ್ಳಿ ಸಿದ್ಧಾರೂಢರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರಕ್ಕೆ ವರ್ಷವಿಡೀ ಜನಸಾಗರ ತಂಡೋಪತಂಡ ಹರಿದು ಬರುತ್ತದೆ. ಈ ರೀತಿ ಜನ ಬರುವುದಕ್ಕೆ ಕಾರಣ ಇದೊಂದು ಭಾವೈಕ್ಯತೆಯ ಸರ್ವ ಜನಾಂಗದ ಶಾಂತಿಯ ತೋಟ, ಪುಣ್ಯ ಸ್ಥಾನ, ಪುಣ್ಯ ಪವಿತ್ರವಾದ ಸ್ಥಾನವಾಗಿದೆ. ಇಲ್ಲಿ ಬಂದಂತಹ ಭಕ್ತರ ಕೋರಿಕೆಗಳನ್ನು ಈಡೇರಿಸಿದ ಮಹಾನ್ ಜ್ಞಾನಿ, ತಪಸ್ವಿಗಳು, ಅವಧೂತರು, ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತಹ ಕಾಮಧೇನು ಕಲ್ಪವೃಕ್ಷವಾಗಿ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ನಂಬಿಕೆಯಾಗಿ ಉಳಿದಿರುವಂತಹ ಶ್ರೀ ಸದ್ಗುರು ಸಿದ್ಧಾರೂಢರ ದರ್ಶನವು ಪಡೆಯುವುದೇ ಒಂದು ಪವಿತ್ರವಾದ ಪುಣ್ಯವೆಂದು ಭಾವಿಸಿ ವರ್ಷವಿಡೀ ತಂಡೋಪತಂಡವಾಗಿ ಜನರ ಭಕ್ತಿ ಸಾಗರ ಹರಿದು ಬರುತ್ತದೆ. ಅದರಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದ ನಿಮಿತ್ತ ರಾಜ್ಯದ, ದೇಶದ ನಾನಾ ಭಾಗಗಳಿಂದ, ರಾಜ್ಯದ ನಾನಾ ಜಿಲ್ಲೆಗಳಿಂದ, ಹಣ ತಾಲೂಕುಗಳಿಂದ ತಂಡೋಪತಂಡವಾಗಿ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಹೋಗುತ್ತಾರೆ. ಅದರಲ್ಲೂ ನಿನ್ನೆ ದಿನಾಂಕ 26/8/2026 ನಮ್ಮ ಬೈಲಹೊಂಗಲ ತಾಲೂಕಿನ ಕುರುಬ ಸಂಘದ ಅಧ್ಯಕ್ಷರಾದ ಕುಮಾರ್ ದಳವಾಯಿ ಹಾಗೂ ಖಜಾಂಚಿಯಾದ ಈಶ್ವರ್ ಶಿಲೇದಾರ್ ಹಾಗೂ ಅವರ ಸ್ನೇಹಿತರೊಂದಿಗೆ ಸೇರಿಕೊಂಡು ಈ ಪವಿತ್ರವಾದ ಪುಣ್ಯಸ್ಥಾನಕ್ಕೆ ಶ್ರಾವಣ ಮಾಸದ ನಿಮಿತ್ತ ಭಕ್ತಿ ಭಾವದ ಪವಿತ್ರ ಕ್ಷೇತ್ರವಾದ ಶ್ರೀ ಹುಬ್ಬಳ್ಳಿ ಸಿದ್ಧಾರೂಢರ ಕ್ಷೇತ್ರಕ್ಕೆ ದರ್ಶನ ನೀಡಿದರು. ಇಂತಹ ಅಪಾರ ಜನಸಾಗರದ ಮಧ್ಯೆ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆ, ಅಲ್ಲಿ ಒಂದು ದರ್ಶನ ವ್ಯವಸ್ಥೆ, ಕುಳಿತುಕೊಳ್ಳಲು ಸುಸಜ್ಜಿತವಾದ ಸ್ಥಾನದ ವ್ಯವಸ್ಥೆ, ಇಂತಹ ಜನಸಾಗರದ ಮಧ್ಯೆ ಈ ರೀತಿ ನಡೆಯುವುದನ್ನು ಕಂಡು ಅವರು ಭಕ್ತಿ ಭಾವಕ್ಕೆ ಒಂದು ಸಿದ್ಧಾರೂಢರ ಮಹಾತ್ಮೆ ಎಂಥದ್ದು ಅನ್ನುವುದನ್ನು ಅವರು ಕುತೂಹಲದಿಂದ ಗುರುವಿನ ಮಹಾತ್ಮೆಯನ್ನು ಬಣ್ಣಿಸಿದ್ದಾರೆ. ಈ ಮಾಹಿತಿಯನ್ನು ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲ್ನ ಬೆಳಗಾವಿ ಜಿಲ್ಲೆಯ ವರದಿಗಾರರಾದಂತಹ ಮಹಾದೇವಪ್ಪ ಮಾಯಪ್ಪ ಮಬ್ಬನೂರ ಮರಗೋಡ ಇವರು ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.